ಇಂಡಿ ಪಟ್ಟಣದ ಅಂಬೇಡ್ಕರ್ ನಗರದಲ್ಲಿ 207ನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವ ದಿನವನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ವೇಳೆ ಅಂಬೇಡ್ಕರ್ ಭಾವಚಿತ್ರದ ಮುಂದೆ ಬೃಹದಾಕಾರದ ಕೇಕ್ ಕಟ್ ಮಾಡಿ ಎಲ್ಲರಿಗೂ ವಿತರಿಸಲಾಯಿತು. ಅಂಬೇಡ್ಕರ್ ಯುವಕ ಮಂಡಳಿ ಅಧ್ಯಕ್ಷರಾದ ಸುನಿಲ್ ಕಾಲೇಬಾಗ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ತಾಲೂಕು ದಂಡಾಧಿಕಾರಿಗಳಾದ ಬಿಎಸ್ ಕಡಕಬಾವಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಇತಿಹಾಸದ ಬಗ್ಗೆ ಮಾತನಾಡಿ 500 ಮಹಾರ್ ಸೈನಿಕರು ಪೇಶ್ವೆ ಬಾಜಿರಾವ್ರ 28,000 ಬಲವಾದ ಸೈನಿಕರೊಂದಿಗೆ ತಮ್ಮ ಆತ್ಮಗೌರವಕ್ಕಾಗಿ ಹೋರಾಡಿ ವಿಜಯ ಸಾಧಿಸಿದ ದಿನವೆಂದು ಹೇಳಿದರು. ಆಮೇಲೆ ಯುವ ನಾಯಕ ಕೇತನ್ ಕಾಲೇಬಾಗ್ ಮಾತನಾಡಿ, ಅಂಬೇಡ್ಕರ್ 1857ರಲ್ಲಿ ನಡೆದ ಸಿಪಾಯಿ ದಂಗೆಗಿಂತ ಸುಮಾರು 40 ವರ್ಷಗಳ ಹಿಂದೆ ನಡೆದ ಕೋರೆಗಾಂವ್ ದಂಗೆಯ ಬಗ್ಗೆ ಭಾರತದ ಮನುವಾದಿ ಲೇಖಕರು ಬೇಕಂತಲೇ ಬೆಳಕು ಚೆಲ್ಲಿರಲಿಲ್ಲ. ಈ ಯುದ್ಧದ ಇತಿಹಾಸವನ್ನ ಹೂತು ಹಾಕಿದ್ರು. ಹುತಾತ್ಮ ಯೋಧರ ನೆನಪಿಗಾಗಿ ಕೋರೆಗಾಂವ್ನಲ್ಲಿ ಬ್ರಿಟಿಷರು ನಿರ್ಮಿಸಿದ್ದ ವಿಜಯ ಸ್ತಂಭವು ಯಾರ ಕಣ್ಣಿಗೂ ಬೀಳದ ರೀತಿಯಲ್ಲಿ ಆ ಸ್ತಂಭದ ಸುತ್ತ ಹುಲ್ಲು ಬೆಳ್ಕೊಂಡು ಅನಾಥವಾಗಿತ್ತು. ಡಾಕ್ಟರ್ ಅಂಬೇಡ್ಕರ್ ರವರು 1922ರಲ್ಲಿ ಬ್ರಿಟನ್ನಲ್ಲಿ ಬಾರ್-ಎಟ್ ಲಾ ವ್ಯಾಸಂಗ ಮಾಡುತ್ತಿದ್ದ ಸಮಯದಲ್ಲಿ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆಯಲ್ಲಿ ನಡೆದ ಪ್ರಮುಖ ಘಟನಾವಳಿಗಳ ಬಗ್ಗೆ ಬ್ರಿಟಿಷ್ ಮ್ಯೂಸಿಯಂ ಲೈಬ್ರರಿಯಲ್ಲಿ ಇಟ್ಟಿದ್ದ ದಾಖಲೆಗಳನ್ನು ಅಧ್ಯಯನ ನಡೆಸುತ್ತಿದ್ದ ಸಂದರ್ಭದಲ್ಲಿ 1818ರಂದು ನಡೆದ ಕೋರೆಗಾಂವ್ ಯುದ್ಧದ ಬಗ್ಗೆ ಪ್ರಥಮವಾಗಿ ಮಾಹಿತಿ ಸಿಕ್ತು ಅಂತ ಹೇಳಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ನಾಗೇಶ್ ತಳಕೇರಿ, ಸಿದ್ಧಾರ್ಥ್ ಹಳ್ಳದಮನಿ, ಭೀಮಾ ಶಂಕರ್ ಮೂರ್ಮನ್, ಸಿದ್ದು ಮೂರ್ಮನ, ಶರಣು ಹಾದಿಮನಿ, ಸಾಗರ್ ಕಾಳೆ, ಅಕ್ಷಯ್ ಹಾದಿಮನಿ, ಶಿವು ಬಗಲಿ, ಶಿವಾನಂದ್ ಮೂರ್ಮಾನ್, ಅಂಬರೀಶ್, ದಶ್ವಂತ್, ಮಿಲಿಂದ್ ಹೊಸಮನಿ ಸೇರಿದಂತೆ ದಲಿತ ಸಮಾಜದ ಇನ್ನಿತರ ಮುಖಂಡರುಗಳು ಉಪಸ್ಥಿತರಿದ್ದರು.